ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ನಿಮಗೆ ಏನನ್ನಿಸುತ್ತದೆ? ರಕ್ತ ಕುದಿಯುತ್ತದೆ ಅಲ್ವಾ? ಮನಸ್ಸಿನಲ್ಲಿ ಸೇಡು ತೀರಿಸಿಕೊಳ್ಳುವ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಅವನು ನನಗೆ ಹೀಗೆ ಅಂದನಾ? ಅವನನ್ನು ಸುಮ್ಮನೆ ಬಿಡಬಾರದು ಎಂದು ಮನಸ್ಸು ಚಡಪಡಿಸುತ್ತದೆ. ಆದರೆ ಇದು ನಿಜವಾದ ಶಕ್ತಿಯೇ ಅಥವಾ ಇದು ದೌರ್ಬಲ್ಯವೇ? ನಿಜವಾದ ಮಾನಸಿಕ ಬಲ ಅಂದರೆ ಏನು ಗೊತ್ತಾ? ಒಂದು ಚಂಡಮಾರುತ ಬಂದರೂ ಅಲುಗಾಡದ ಪರ್ವತದಂತೆ ಇರುವುದು. ಇದನ್ನು ಅರ್ಥ ಮಾಡಿಕೊಳ್ಳಲು ಗೌತಮ ಬುದ್ಧನ ಜೀವನದ ಒಂದು ರೋಚಕ ಘಟನೆಯನ್ನು ಕೇಳಿ. ಈ 3 ನಿಮಿಷ ನಿಮ್ಮ ಕೋಪವನ್ನು ಕರಗಿಸಬಹುದು. ಒಮ್ಮೆ ಗೌತಮ ಬುದ್ಧರು ಭಿಕ್ಷಾಟನೆ ಮಾಡುತ್ತಾ ಒಂದು ಹಳ್ಳಿಗೆ ಬಂದರು. ಅಲ್ಲಿ ಒಬ್ಬ ಪ್ರಸಿದ್ಧ ಬ್ರಾಹ್ಮಣನಿದ್ದನು. ಅವನಿಗೆ ಬುದ್ಧರ ಬಗ್ಗೆ ಅತೀವ ಕೋಪವಿತ್ತು. ಈ ಮನುಷ್ಯ ನಮ್ಮ ತರುಣರ ದಾರಿ ತಪ್ಪಿಸುತ್ತಿದ್ದಾನೆ ಎಂಬ ತಪ್ಪು ಕಲ್ಪನೆ ಅವನಿಗಿತ್ತು. ಬುದ್ಧರು ಒಂದು ಮರದ ಕೆಳಗೆ ಶಾಂತವಾಗಿ ಕುಳಿತಿದ್ದರು. ಬ್ರಾಹ್ಮಣ ಅಲ್ಲಿಗೆ ಓಡಿ ಬಂದವನೇ ಬುದ್ಧರನ್ನು ಕಂಡ ತುಂಡವಾಗಿ ನಿಂದಿಸಲು ಶುರು ಮಾಡಿದ. ನೀನು ಸೋಮಾರಿ, ನಿನಗೆ ಬೇರೆ ಕೆಲಸವಿಲ್ಲವೇ? ಜನರನ್ನು ಮರುಳು ಮಾಡುತ್ತಿದ್ದೀಯಾ? ಅವನು ಬಳಸದ ಕೆಟ್ಟ ಪದಗಳಿಲ್ಲ. ಅವನ ಕಣ್ಣುಗಳು ಕೆಂಡದಂತಿದ್ದವು, ಬಾಯಲ್ಲಿ ನೊರೆ ಬರುತ್ತಿತ್ತು. ಅವನ ಬೈಗುಳಗಳು ಕಲ್ಲಿನೇಟಿನಂತೆ ತೀಕ್ಷ್ಣವಾಗಿದ್ದವು. ಆದರೆ ಬುದ್ಧರು ಒಂದು ಶಾಂತ ಸರೋವರದಂತೆ ಕುಳಿತಿದ್ದರು. ಅವರ ಮುಖದಲ್ಲಿ ಆ ವ್ಯಕ್ತಿಯ ಬಗ್ಗೆ ಕೋಪವಿರಲಿಲ್ಲ, ಬದಲಿಗೆ ಕರುಣೆ ಇತ್ತು. ಬ್ರಾಹ್ಮಣ ಬೈದು ಸುಸ್ತಾದ. ಅವನ ಗಂಟಲು ಒಣಗಿತು. ಆಗ ಬುದ್ಧರು ನಿಧಾನವಾಗಿ ಕಣ್ಣು ತೆರೆದು ಮೃದುವಾದ ಧ್ವನಿಯಲ್ಲಿ ಒಂದು ಪ್ರಶ್ನೆ ಕೇಳಿದರು. ಬ್ರಾಹ್ಮಣನೇ, ನನ್ನದೊಂದು ಪ್ರಶ್ನೆ ಇದೆ. ನೀನು ನಿನ್ನ ಮನೆಗೆ ಬಂದ ಅತಿಥಿಗಳಿಗೆ ಊಟ ಅಥವಾ ಉಡುಗೊರೆ ನೀಡುತ್ತೀಯಾ ಅಲ್ವಾ? ಬ್ರಾಹ್ಮಣ ರೇಗುತ್ತಾ ಹೇಳಿದ, ಹೌದು, ನೀಡುತ್ತೇನೆ. ಅದಕ್ಕೆ ಈಗೇನು? ಬುದ್ಧರು ನಗುತ್ತಾ ಕೇಳಿದರು, ಒಂದು ವೇಳೆ ಆ ಅತಿಥಿ ನಿನ್ನ ಉಡುಗೊರೆಯನ್ನು ಸ್ವೀಕರಿಸದಿದ್ದರೆ ಆ ಉಡುಗೊರೆ ಯಾರ ಬಳಿ ಉಳಿಯುತ್ತದೆ? ಬ್ರಾಹ್ಮಣ ಉತ್ತರಿಸಿದ, ಅವರು ಬೇಡವೆಂದರೆ ಅದು ನನ್ನ ಹತ್ತಿರವೇ ಉಳಿಯುತ್ತದೆ. ಇದೇನು ದೊಡ್ಡ ಪ್ರಶ್ನೆ? ಆಗ ಬುದ್ಧರು ಹೇಳಿದರು, ಹಾಗಾದರೆ ಸಹೋದರನೇ, ನೀನು ಇಷ್ಟೊತ್ತು ನನಗೆ ನೀಡಿದ ಬೈಗುಳಗಳು, ನಿಂದನೆಗಳು ಮತ್ತು ಕೆಟ್ಟ ಮಾತುಗಳನ್ನು ನಾನು ಸ್ವೀಕರಿಸುವುದಿಲ್ಲ. ನಾನು ಅದನ್ನು ತೆಗೆದುಕೊಳ್ಳುವುದಿಲ್ಲ ಎಂದ ಮೇಲೆ ಅವೆಲ್ಲವೂ ಈಗ ಯಾರ ಹತ್ತಿರ ಉಳಿದುಕೊಂಡವು? ಬ್ರಾಹ್ಮಣ ಸ್ತಬ್ಧನಾದ. ಅವನಿಗೆ ತನ್ನದೇ ಕೋಪ ತನ್ನನ್ನು ಸುಡುತ್ತಿರುವ ಅನುಭವವಾಯಿತು. ಅವನು ಎಸೆದ ಬೆಂಕಿ ಬುದ್ಧರನ್ನು ತಲುಪಲೇ ಇಲ್ಲ. ಅದು ಅವನ ಕೈಯಲ್ಲೇ ಉಳಿದು ಅವನನ್ನೇ ಸುಡುತ್ತಿತ್ತು. ಸ್ನೇಹಿತರೆ, ಬುದ್ಧರು ಅಂದು ಹೇಳಿದ ಮಾತು ಇಂದಿಗೂ ಸತ್ಯ. ಯೋವೇ ಉಪನೈಹತಿ ದಂಡಂ, ಅಂದರೆ ಕೋಪದಿಂದ ವರ್ತಿಸುವವನು ಉರಿಯುತ್ತಿರುವ ಕೆಂಡವನ್ನು ಬರಿಗೈಯಲ್ಲಿ ಹಿಡಿದಂತೆ. ಬೇರೆಯವರ ಮೇಲೆ ಎಸೆಯುವ ಮುನ್ನ ಅದು ನಿಮ್ಮ ಕೈಯನ್ನೇ ಸುಡುತ್ತದೆ. ಮಾನಸಿಕ ಬಲ ಅಂದರೆ ಮರುಮಾತನಾಡುವುದೂ ಅಲ್ಲ. ಮಾನಸಿಕ ಬಲ ಅಂದರೆ ಬೇರೆಯವರು ನನ್ನ ಮೂಡ್ ನಿರ್ಧರಿಸಲು ಬಿಡದಿರುವುದು. ನಿಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಯಲ್ಲಿ ಇದೆಯೇ? ಅವರು ಬೈದರೆ ನೀವು ದುಃಖಪಡುವುದು, ಅವರು ಹೊಗಳಿದರೆ ನೀವು ಹಿಗ್ಗುವುದು. ಹಾಗಾದರೆ ನೀವು ಬೊಂಬೆಯಾಗಿದ್ದೀರಿ ಎಂದರ್ಥ. ಇಂದು ನಮಗೆ ಬ್ರಾಹ್ಮಣರಿಗಿಂತ ಹೆಚ್ಚು ಸವಾಲುಗಳಿವೆ. ಆಫೀಸಿನಲ್ಲಿ ಬಾಸ್ ಬೈಯಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಕಮೆಂಟ್ ಮಾಡಬಹುದು, ಟ್ರಾಫಿಕ್ನಲ್ಲಿ ಯಾರೋ ಹಾರ್ನ್ ಮಾಡಬಹುದು. ಆಗ ಈ ಉಡುಗೊರೆ ಸೂತ್ರ ಬಳಸಿ. ಮುಂದಿನ ಬಾರಿ ಯಾರಾದರೂ ನಿಮ್ಮನ್ನು ಟೀಕಿಸಿದರೆ ಮನಸ್ಸಿನಲ್ಲೇ ಹೇಳಿಕೊಳ್ಳಿ, ನಾನು ಈ ಉಡುಗೊರೆಯನ್ನು ಸ್ವೀಕರಿಸುವುದಿಲ್ಲ. ಅದು ಅವರ ಕಸ. ಅವರು ಅದನ್ನು ನಿಮ್ಮ ಮನೆಯೊಳಗೆ ಎಸೆಯಲು ನೋಡುತ್ತಿದ್ದಾರೆ. ನೀವು ಬಾಗಿಲು ಮುಚ್ಚಿದರೆ ಸಾಕು, ಅದು ಹೊರಗೇ ಇರುತ್ತದೆ. ನೆನಪಿರಲಿ, ಹೊರಗಿನ ಶಬ್ದವನ್ನು ನಿಲ್ಲಿಸಲು ಆಗುವುದಿಲ್ಲ, ಆದರೆ ಒಳಗಿನ ಕಿವಿಯನ್ನು ಮುಚ್ಚಿಕೊಳ್ಳಲು ಸಾಧ್ಯವಿದೆ. ಅದೇ ನಿಜವಾದ ಯೋಗ, ಅದೇ ನಿಜವಾದ ಧ್ಯಾನ. ನಿಮ್ಮ ಜೀವನದಲ್ಲಿ ಅತಿ ಹೆಚ್ಚು ಕೋಪ ತರಿಸುವ ವ್ಯಕ್ತಿ ಯಾರು? ಅವರ ಹೆಸರನ್ನು ಕಮೆಂಟ್ ಮಾಡುವ ಧೈರ್ಯವಿದೆಯೇ? ಅಥವಾ ಮನಸ್ಸಿನಲ್ಲೇ ಕ್ಷಮಿಸಿ ಬಿಡುವಿರೆ? ಕಮೆಂಟ್ ಮಾಡಿ ತಿಳಿಸಿ. ನಮೋ ಬುದ್ಧಾಯ.